ನಾವು ಯಾವಾಗಲೂ ಒಂದು ಆ್ಯಕ್ಟರನ್ನು ನೋಡಿದರೆ ನಮ್ಮ ಕಣ್ಣಿಗೆ ಬೀಳೋದು ಅವ್ರು ಹಾಕಿರೋವಂಥ ಡ್ರೆಸ್. ಮತ್ತು ಆ ಡ್ರೆಸ್ಸಿಂದ ಇರ್ತಾರೆ ಒಬ್ಬರು ಫ್ಯಾಷನ್ ಡಿಸೈನರ್. ಆ ಡ್ರೆಸ್ ಒಳ್ಳೇದಂತ ಅನ್ನಿಸಿದೆ ಆ ಡ್ರೆಸ್ಸಿಂದ ಇರೋ ಫ್ಯಾಷನ್ ಡಿಸೈನರ್ ಮೇಲೆ ಇರೋಂಥ ನಮಗೆ ಕ್ಯೂರಿಯಾಸಿಟಿ ಶುರು ಆಗುತ್ತೆ. ಹೇಗಂದರೆ ಆ ಕಾಸ್ಟ್ಯೂಮ್ ಹೇಗೆ ಡಿಸೈನ್ ಆಗಿರ್ಬೋದು. Every memorable character has a memorable costume, and behind every costume there is a costume designer. ಪ್ರತಿಯೊಂದು ಕ್ಯಾರೆಕ್ಟರ್ನ ಹಿಂದೆ ಒಂದು ಸ್ಟೋರಿ ಇರುತ್ತೆ, ಮತ್ತು ಪ್ರತಿಯೊಂದು ಸ್ಟೋರಿಯ ಹಿಂದೆ ಒಂದು ಬ್ಯಾಕ್ಗ್ರೌಂಡ್. ಇವೆಲ್ಲ ಮ್ಯಾಚ್ ಆಗುವಂಥ ಒಂದು ಕಾಸ್ಟ್ಯೂಮನ್ನು ಕ್ರಿಯೇಟ್ ಮಾಡುವವರೇ ಫ್ಯಾಷನ್ ಡಿಸೈನರ್ಸ್ನವರು. ಅವರು ಮಾಡಿರೋ ಕಾಸ್ಟ್ಯೂಮನ್ನು ನಾವು ಕ್ರೌಡಲ್ಲಿ ಸಮೇತ ನೋಡಿದ್ರು ಅದನ್ನು ನಾವು ಗುರುತಿಸ್ಬೋದು. ಆ ಥರ ಒಂದು ಕಾಸ್ಟ್ಯೂಮನ್ನು ಡಿಸೈನ್ ಮಾಡ್ತಾರೆ ಫ್ಯಾಷನ್ ಡಿಸೈನರ್ಸ್. ಹಾಗಾದರೆ ಬೇರೆಯವ್ರು ಹೇಳೋ ಥರ ಫ್ಯಾಷನ್ ಡಿಸೈನರ್ಸ್ನವರಂದರೆ ಬಟ್ಟೆ ಕಟ್ ಮಾಡುವವರ ಅಥವಾ ಬಟ್ಟೆ ಸ್ಟಿಚ್ ಮಾಡುವವರ? ಫ್ಯಾಷನ್ ಡಿಸೈನರ್ಸ್ನವರು ಹೇಗೊಂದು ಕಾಸ್ಟ್ಯೂಮ್ ಕ್ರಿಯೇಟ್ ಮಾಡ್ತಾರೆ? ನಾನು ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಹೇಗೆ ಒಂದು ಡ್ರೆಸ್ಸನ್ನು ಡಿಸೈನ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೇನೆ. ನಾವು ಯಾವುದಾದ್ರೂ ಡ್ರೆಸ್ಸನ್ನು ಡಿಸೈನ್ ಮಾಡಬೇಕಂತ ಹೇಳಿದರೆ ನಾವು ಅದರ ಬಗ್ಗೆ ರಿಸರ್ಚ್ ಮಾಡ್ತೇವೆ. ನಾವು ಯಾವ ರೀತಿಯ ಡ್ರೆಸ್ಸನ್ನು ಡಿಸೈನ್ ಮಾಡಬೇಕು, ಆ ಡಿಸೈನ್ ಹೇಗಿರಬೇಕು ಅಂತೇಳಿ ನಾವು ರಿಸರ್ಚ್ ಮಾಡ್ತೇವೆ. ಮೊದಲಿಗೆ ನಾವು ಒಂದು ಥೀಮನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಥೀಮಿಗೆ ನಾವು ಕಾಸ್ಟ್ಯೂಮ್ ಹೇಗೆ ಡಿಸೈನ್ ಮಾಡ್ತೇವೆ ಅಂತ ಒಂದು ಸಲ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಇಂಡೋ ವೆಸ್ಟರ್ನ್ ಥೀಮ್ ಅಂತಿದ್ರೆ ಈ ಥರ ಒಂದು ಸ್ಕೆಚನ್ನು ಹಾಕೊಳ್ಬೇಕು. ಮೊದಲಿಗೆ ನಾವು ಯಾವುದನ್ನು ಮಾಡ್ತೇವೆ, ಯಾವ ಪ್ಯಾಟರ್ನನ್ನು ಮಾಡ್ತೇವೆ ಅಂತ ಒಂದು ಸ್ಕೆಚ್ ಹಾಕಿ ನಮಗೆ ಯಾವ ಕಲರ್ ಬೇಕು ಆ ಕಲರನ್ನು ಥಿಂಕ್ ಮಾಡಿ ಹಾಕಬೇಕು. ಯಾವುದೆಲ್ಲ ಡ್ರೆಸ್ಸನ್ನು ನಾವು ರಿಸರ್ಚ್ ಮಾಡಿದ್ದೇವೆ ಆ ಎಲ್ಲ ಡ್ರೆಸ್ಸನ್ನು ಡಿಸೈನ್ಸನ್ನು ಒಟ್ಟು ಮಾಡಿ ಕೋರಲ್ ಅಪ್ಲಿಕೇಶನಲ್ಲಿ ಒಂದು ಸ್ಕೆಚನ್ನು ಮಾಡ್ತೇವೆ. ಆ ಸ್ಕೆಚ್ಚಿಗೆ ಅನುಗುಣವಾಗಿ ನಾವು ಹೇಗೆ ಸ್ಕೆಚ್ ಮಾಡಿದ್ದೇವೆ ಆ ಸ್ಕೆಚ್ಚಿನ ಮೇಲೆ ನಾವು ಒಂದು ಡ್ರೆಸ್ಸನ್ನು ಡಿಸೈನ್ ಮಾಡ್ತೇವೆ. ನಾವು ಕೋರಲ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಸ್ಕೆಚ್ ಮಾಡಿದ್ದೇವೆ ಆ ಸ್ಕೆಚ್ಚಿಗೆ ಮ್ಯಾಚ್ ಆಗುವಂಥ ನಾವು ಫ್ಯಾಬ್ರಿಕನ್ನು ಹುಡುಕ್ತೇವೆ, ಚೂಸ್ ಮಾಡಿಕೊಡ್ತೇವೆ. ಯಾವ ಫ್ಯಾಬ್ರಿಕ್ ಯಾವ ಪ್ಯಾಟರ್ನಿಗೆ ಆ ಪ್ಯಾಟರ್ನಿಗೆ ಮ್ಯಾಚ್ ಆಗ್ತದೆ ಅಂತ ಚೂಸ್ ಮಾಡಿಕೊಡ್ತೇವೆ. ಆ ಚೂಸ್ ಮಾಡಿರುವ ಫ್ಯಾಬ್ರಿಕನ್ನು ತಂದು ನಾವು ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಮಾರ್ಕಿಂಗನ್ನು ಹಾಕ್ಕೊಳ್ತೇವೆ. ನಂತರ ಫ್ಯಾಬ್ರಿಕ್ಕಿಗೆ ನಮಗೆ ಯಾವುದು ಪ್ಯಾಟರ್ನ್ ಬೇಕೋ ಅದೇ ಪ್ಯಾಟರ್ನ್ಗೆ ಮಾರ್ಕಿಂಗ್ ಹಾಕಿ ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಆದಮೇಲೆ ನಾವು ಆ ಕಟ್ಟಿಂಗ್ ಹೇಗಿದೆಯಾ ಅದೇ ರೀತಿ ಕಾಸ್ಟ್ಯೂಮನ್ನು ಸ್ಟಿಚ್ ಮಾಡಿಕೊಳ್ತೇವೆ. ಆ ಸ್ಟಿಚ್ ಮಾಡಿದ ಕಾಸ್ಟ್ಯೂಮಿಗೆ ಏನಾದರೂ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಆ್ಯಡ್ ಮಾಡಿ ಏನಾದರೂ ಡಿಸೈನ್ಸನ್ನು ಆ್ಯಡ್ ಮಾಡಬೇಕಂತ ಹೇಳಿದ್ರೆ ಅದನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಆ ಡಿಸೈನನ್ನು ಆ ಕಾಸ್ಟ್ಯೂಮನ್ನು ಕಂಪ್ಲೀಟ್ ಕ್ರಿಯೇಟ್ ಮಾಡ್ತೇವೆ. ಕಟ್ಟಿಂಗ್ ಮಾಡಿ ಅದಕ್ಕೆ ಎಂತಾದರೂ ಒಂದು ಕ್ರಿಯೇಟಿವ್ ಆಗಿ ಡಿಸೈನ್ ಕೊಟ್ಟು ಅದನ್ನು ಸ್ಟಿಚ್ ಮಾಡ್ತೇವೆ. ಅದು ಸ್ಟಿಚ್ ಮಾಡಿದ ನಂತರ ಒಂದು ಮೆನಿಕ್ಯೂಸಿಗೆ ಹಾಕಿ ನೋಡಬೇಕು ಯಾವ ಥರ ಬಂದಿದೆ ಅಂತ. ಎಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ನೋಡಿ ಹಾಕಬೇಕು. ನಂತರ ಅದೇ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗುವ ಥರ ಎಕ್ಸಸರೀಸ್ ಎಲ್ಲ ಮಾಡಬೇಕು. ಅಂದರೆ ಜ್ಯುವೆಲ್ರಿ, ಇಯರಿಂಗ್ಸ್ ಎಲ್ಲ ಅದಕ್ಕೆ ಮ್ಯಾಚ್ ಆಗುವ ಥರ ಮಾಡಬೇಕು. ನಾವು ಏನು ಕಾಸ್ಟ್ಯೂಮನ್ನು ರೆಡಿ ಮಾಡಿದ್ದೇವೋ ಆ ಕಾಸ್ಟ್ಯೂಮನ್ನು ನಾವು ಫ್ಯಾಷನ್ ಶೋ ಮೂಲಕ ಅಥವಾ ಏನಾದರೂ ವಿಡಿಯೋಸ್ ಮೂಲಕ ನಾವು ಅದನ್ನು ಪ್ರೆಸೆಂಟ್ ಮಾಡ್ತೇವೆ.